ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 621ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಲಂಕೆಯಿಂದ ನೇರವಾಗಿ ಆಕಾಶಕ್ಕೆ ನೆಗೆದು ಮೈನಕ ಪರ್ವತದ ಮ್ಯಾಗ ನಿಂತ ಮಹೇಂದ್ರಗಿರಿಯನ್ನು ನೋಡಿ ಗರ್ಜನೆಯನ್ನು, ಅಂದರೆ ಹೋದ ಕಾರ್ಯ ಸಾಧಿಸಿಕೊಂಡು ಬಂದೇನೆ ಅನ್ನುವ ಒಂದು ಸೂಚನೆ ನೀಡುವುದಕ್ಕಾಗಿ ಗರ್ಜನೆಯನ್ನು ಮಾಡ್ತಾರೆ. ಈ ದಕ್ಷಿಣ ದಡದಲ್ಲಿ ಏನು ಕೂತಿರ್ತಾರ ವಾನರರು ಗರ್ಜನೆ ಕೇಳಿ ಸಂತೋಷ ಪಡ್ತಾರೆ. ಆ ಹನುಮ ಹೋದ ಕಾರ್ಯವನ್ನು ಮುಗಿಸ್ಕೊಂಡು ಬಂದಾನ. ಅವಾಗ ಜಾಂಬುವಂತ ಕೂಡ ಹೇಳ್ತಾನೆ, ಹನುಮಾನನ ಗರ್ಜನೆಯಲ್ಲಿ ಸಾಧನೆಯ ಸಂಕೇತ ಇದೆ ಅಂತ ಹೇಳ್ತಾನೆ. ಎಲ್ಲರೂ ಉತ್ಸುಕತೆಯಿಂದ ಹನುಮಾನನ ಬರುವಿಕೆಯನ್ನು ನೋಡುವುದಕ್ಕಾಗಿ ಮರಗಳನ್ನು ಏರ್ತಾರೆ, ಗಿರಿಗಳನ್ನು ಏರಿ ಹನುಮನನ್ನು ನೋಡಲಿಕ್ಕೆ ಕೂಡ್ತಾರೆ. ಅದನ್ನೇ ಮುಂದುವರಿಸಿ, ಕಂಡರು ದಟ್ಟ ಮೋಡಗಳಂತೆ ರಭಸದಿ ಬರುವ ಹನುಮನ. ಯಾವ ರೀತಿಯಾಗಿ ದಟ್ಟ ಮೋಡಗಳು ರಭಸದಿಂದ ಹೊಂಟಿರ್ತಾವ, ಈ ಸಾಮಾನ್ಯವಾಗಿ ಈ ದೃಶ್ಯ ಮಳೆಗಾಲದಾಗ ಕಾಣಿಸ್ತದ. ಹನುಮ ಅವ್ರಿಗೆ ಹಂಗೆ ಕಾಣಿಸ್ತದ. ದಟ್ಟದ ಮೋಡಗಳು, ದಟ್ಟ ಮೋಡ ನಮ್ಮ ಕಡೆಯಿಂದ ರಭಸದಿಂದ ಬರ್ತಾ ಇದೆ ಅನ್ನೋ ಹಂಗೆ ಕಾಣಿಸ್ತದ. ಹನುಮನ್ನ ನೋಡ್ತಾರೆ. ನಿಂತರೂ ಕೈ ಮುಗಿದು. ಇಲ್ಲಿ ನೋಡಿ, ಫಸ್ಟು ನಾವು ಕಲಿಬೇಕಾದ ಇದೇ ಎಟಿಕೇಟ್ಸ್. ಭಾರತದ ಸಂಸ್ಕೃತಿ ಪ್ರಪಂಚದಾಗ ಇತರ ನಾಗರಿಕತೆಗಳಿಗೆ ಹೋಲಿಸಿ ನೋಡಿದಾಗ ಶ್ರೇಷ್ಠ ಯಾಕೆ ಅನಿಸ್ಕೊಳ್ತಿದೆ ಅಂದರೆ, ನಮ್ಮಲ್ಲಿ ನೈತಿಕ ಮೌಲ್ಯಗಳಿವೆ, ಒಳ್ಳೆಯ ಸಂಪ್ರದಾಯ ಇದೆ. ಹನುಮ ಬರುವುದನ್ನು ನೋಡಿ ಅವರೆಲ್ಲರೂ ಕೈ ಮುಕ್ಕೊಂಡು ನಿಲ್ತಾರೆ. ಈ ತ್ರತಾಯುಗದ ಮೌಲ್ಯವು ಈಗಿನ ಮೌಲ್ಯ ಏನಿಲ್ಲ. ಈಗ ಅದ ಟೆಂಡೆನ್ಸಿನೇ ಹೋಗಿಬಿಟ್ಟದ. ಅದನ್ನು ನಮಗೆ ಇವತ್ತಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗುವುದಿಲ್ಲ. ಅದಕ್ಕೆ ಅವರೆಲ್ಲ ಏನು ಮಾಡ್ತಾರೆ, ಹನುಮನ ಬರಮಾಡಿಕೊಳ್ಳಲಿಕ್ಕೆ, ಸ್ವಾಗತಿಸಲಿಕ್ಕೆ ಕೈ ಮುಕ್ಕೊಂಡ ನಿಲ್ತಾರೆ. ಇಲ್ಲಿ ಫಂಕ್ಷನ್ದಾಗ ನೋಡ್ತೀವಿ ನಾವು, ಯಾರೇ ಅತಿಥಿಗಳೇ ಬಂದರು ಅಥವಾ ಯಾರೇ ಬಂದಿರ್ತಾರೋ ಅವ್ರಿಗೆ ಎದ್ದು ನಾವು ಗೌರವ ಸಲ್ಲಿಸಬೇಕಾಗಿರ್ತದೆ. ಆ ಮಾಯ್ಕದವ ಹೇಳಕ್ಕೆ ಹಿಡಿತಾನೆ, ಕಾರ್ಯಕ್ರಮ ನಡೆಸೋಣ, ಎಲ್ಲರೂ ಎದ್ದ ನಿಂತ್ರಿ, ಚಪ್ಪಾಳೆ ತಟ್ರಿ, ಕೈ ಮುಗಿರಿ, ಸ್ವಾಗತ ಮಾಡಿಕೊಡ್ರಿ ಅಂತ ಅವ್ರು ಹೇಳೋ ತನಕ ಇವರು ಅದು ಮಾಡುವುದಿಲ್ಲ. ಆ ಪರಿಸರಣ ಇವತ್ತು ಇಲ್ಲ. ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ, ಹನುಮನನ್ನು ಬರಮಾಡಿಕೊಳ್ಳಲಿಕ್ಕೆ ಎಲ್ಲರೂ ಕೈ ಮುಗಿದು ನಿಲ್ತಾರೆ. ಬಂದಿಳಿದ ಹನುಮ ದಟ್ಟಾರಣ್ಯದ ಮಹೇಂದ್ರ ಪರ್ವತದಲ್ಲಿ ಬಂದವನು ಏನು ಮಾಡಿದ, ಮಹೇಂದ್ರ ಪರ್ವತದಾಗ ನಿಂತ ಹನುಮ. ಹರುಷದ ಸುತ್ತ ನಿಂತರು ವಾನರರು. ಹನುಮ ಬಂದ ಮಹೇಂದ್ರಗಿರಿ ಮ್ಯಾಗೆ ಇಳಿತಲೇ ಎಲ್ಲ ವಾನರರು ಹನುಮಾನನ್ನು ಸುತ್ತುವರೆದು ನಿಂತರು ಮಹೇಂದ್ರಗಿರಿ ಮೇಲೆ. ಸ್ವಸ್ಥ ಸುರಕ್ಷಿತವಾಗಿ ಮರಳಿದ ಹನುಮನಿಗೆ ತಂದು ಕೊಟ್ಟರು ಹಣ್ಣು ಗಡ್ಡೆಗಳ ವಾನರರು. ನೋಡಿ, ಇದು ನಮ್ಮದು ಸಂಪ್ರದಾಯ. ಇದು ಯಾರೇ ಬರಲಿ, ಅವರು ಸ್ನೇಹಿತ ಬರಲಿ, ಅಪರಿಚಿತ ಬರಲಿ, ಪರಿಚಿತ ಬರಲಿ, ಯಾರೇ ಬರಲಿ, ಶತ್ರು ಬರಲಿ, ಯಾಕೆ ಬಂದೆಪ್ಪ, ನೀ ಯಾರಂತ ಯಾರು ಕೇಳಕ್ಕೆ ಹೋಗಲ್ಲ. ಬಂದೆಪ್ಪ, ದೂರದಿಂದ ಬಂದು ಕೂಡ್ರು, ನೀರು ಕುಡಿ, ಹಣ್ಣು ತಿನ್ನು, ಹಸಿದಿರಬೇಕು, ಊಟ ಮಾಡು. ಇದು ನಮ್ಮ ಸಂಪ್ರದಾಯ. ಇದು ನಾವು ಎಂದೂ ಕಳ್ಕೊಳ್ಳಬಾರದು. ನಾವು ಎಷ್ಟೇ ಈ ಆಧುನಿಕತೆಯ ಲೇಪನವನ್ನು ಹಚ್ಕೊಂಡ್ರು, ಎಷ್ಟೇ ನಾವು ಆಧುನಿಕ ವ್ಯಕ್ತಿಗಳು, ಆಧುನಿಕ ನಾಗರಿಕತೆ ವ್ಯಕ್ತಿಗಳು ಅನಿಸಿಕೊಂಡ್ರೂ ಕೂಡ ಅವುಗಳಲ್ಲಿ ಅಲ್ಲಿಯೂ ಆ ಒಂದು ವ್ಯವಸ್ಥೆಯಲ್ಲಿಯೂ ಕೂಡ ಈ ಮೌಲ್ಯಗಳಿರಬೇಕು. ನಾವು ಈ ಒಂದು ನೈತಿಕ ಮೌಲ್ಯಗಳನ್ನು ನಮ್ಮ ಪೂರ್ವಜರೇನು ಕೊಟ್ಟು ಹೋಗ್ಯಾರ, ಬಿಟ್ಟು ಹೋಗ್ಯಾರ, ಇವಕ್ಕೆ ನಾವು ಧರ್ಮಸೂತ್ರಗಳಂತ ಕರಿತೀವಿ. ಈ ಧರ್ಮಸೂತ್ರಗಳನ್ನು ನಾವು ಪಾಲಿಸಬೇಕು. ಅದಕ್ಕೆ ಇವ್ರೇನು ಮಾಡ್ತಾರೆ, ಹನುಮಾನ ಬಂದು ಕೂಡ್ತಾ ಇಲ್ಲ, ಒಮ್ಮೆಲೆ ಕೇಳೋದಿಲ್ಲ ಅವನ ಪ್ರಶ್ನೆ. ಬಂದು ಕೂತದಕ್ಕೆ ಮೊದಲು ಅವನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ, ಸ್ವಸ್ಥದ ಬಗ್ಗೆ. ಸುರಕ್ಷಿತವಾಗಿ ಆರೋಗ್ಯವಂತವಾಗಿ ಬಂದ್ಯಪ್ಪ, ಏನು ರೋಗದು ಇಲ್ಲ, ಏನೂ ತೊಂದರೆ ಆಗಿಲ್ಲ ನಿನಗೆ, ಸುರಕ್ಷಿತವಾಗಿ ಬಂದೀಯಾ, ಅದಕ್ಕೆ ಹಣ್ಣು ಹಂಪಲ ತಿನ್ನಂತೇಳಿ ಹಣ್ಣು ಹಂಪಲ ತಂದು ಕೊಡ್ತಾರೆ ಅವನಿಗೆ. ಹಿರಿಯ ಜಾಂಬವಾನ ಯುವರಾಜ ಅಂಗದನಿಗೆ ನಮಸ್ಕರಿಸಿದ ಹನುಮ ಎಲ್ಲರಿಗೂ ವಂದಿಸಿದ. ಇದು ಮತ್ತೊಂದು ಮೌಲ್ಯ ನೋಡ್ರಿ. ಇದು ಹನುಮ ಏನು ಮಾಡಿದ, ಹನುಮನಿಗೆ ಬರಮಾಡಿಕೊಳ್ಳಲಿಕ್ಕೆ ಎಲ್ಲರೂ ಕೈ ಮುಕ್ಕೊಂಡು ನಿಂತರು.
ಬಂದು ಪರ್ವತದ ಮ್ಯಾಗ ಇಳಿದ ತಕ್ಷಣ ಅವನ ಸ್ವಾಸ್ಥ್ಯದ ಬಗ್ಗೆ ವಿಚಾರ ಮಾಡಿದರು. ತಂದವರು ಅವನಿಗೆ ಹಣ್ಣಂಪಲ ಕೊಟ್ಟರು. ಹನುಮ ಪ್ರತಿಯಾಗಿ ಏನು ಮಾಡಿದ, ಬಂದ ಕೂಡಲೇ ಜಾಂಬವಂತ ಹಿರಿಯ ಅವನಿಗೆ ಕೈ ಮುಗದ. ಅಂಗದ ಕಿರಿಯ, ಹನುಮಾನಕ್ಕಿಂತನೂ ಕಿರಿಯ ಸಣ್ಣ ಹುಡುಗವ. ಆದರೆ ಹುದ್ದೆ ಯಾವುದಿತ್ತು, ಒಂದು ನೇತೃತ್ವ ವಹಿಸಿದ್ದ ಆ ತಂಡದ. ಇಬ್ಬರಿಗೂ ಕೈ ಮುಗದ. ಉಳುಕಿದವ್ರಿಗೆ ನಿಂತಿರಲ್ಲ ಸುತ್ತು ಅವರು ಎಲ್ಲರಿಗೂ ವಂದಿಸಿದ. ಇವತ್ತು ನೋಡ್ರಿ ನೀವು, ಹಿರಿಯರಿಗೆ ಕೈ ಮುಗಿದು, ಅಧಿಕಾರಿಗಳ ಕೈ ಮುಗಿದು ಹೋಗಿಬಿಟ್ಟೈತಿ. ಈ ಜನಪ್ರತಿನಿಧಿಗಳ ಒಂದು ವರ್ತನೆಯನ್ನು ನೋಡಿದ್ರೆ, ಮತ ಕೇಳಕ್ಕೆ ಹೋದಾಗ ಜಾತಿ ಆಧಾರದ ಮೇಲೆ ಏನೇನೋ ಐಡಿಯಾಲಜಿ ತೊಗೊಂಡು ಹೋಗಿರ್ತಾರೆ, ಕೈ ಮುಕ್ಕೋತು ಹೋಗಿರ್ತಾರೆ. ಅಧಿಕಾರ ಸಿಕ್ತು, ಅಂತಸ್ತು ಸಿಕ್ತು, ಅವಾಗ ಏನಾಗಿಬಿಡ್ತದ, ಆ ಮುದುಕರು ಬಂದು ಆ ಮುದುಕರ ಕೈ ಮುಕ್ಕೋತ ಬಂದಿರ್ತಾವ, ಅವನು ಕಾಲು ಬಿಡಿಸ್ಕೊಳ್ತಾರೆ. ಇಲ್ಲೇ ಆ ಮುದುಕರು ಬಂದ ತನ್ನ ಮತದಾರರವ್ರ ಏನರ ಕೇಳಕ್ಕೆ ಬಂದರೆ ಇವ್ರ ಕೈ ಮುಗಿಬೇಕ. ಯಾಕಂದ್ರೆ ಅವ್ರಿಗೆ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡಬೇಕು. ಇವ್ರು ಎದ್ದು ನಿಂತು ಕೈ ಮುಗಿದು ಬರಮಾಡ್ಕೊಳ್ಬೇಕು. ಯಾಕಪ್ಪ, ಏನು ತೊಂದರೆ ಆಗಿದೆ, ಬಾ ಏನು ಹೇಳು, ನನ್ನ ಕಡೆಯಿಂದ ಏನು ಸಾಧ್ಯ ಇದೆ ಸಹಾಯ ಮಾಡ್ತಾನೆ. ಹಿಂಗೆ ಅನ್ನೋದಿಲ್ಲ. ಅವು ಪಾಪ ಕೈ ಮುಖತ್ತ ಬಂದಾಗ ಇವು ಎಡಕ್ಕೋ ಬಲಕ್ಕೋ ನೋಡ್ತಿರ್ತಾನೆ. ಉದ್ದ ಬಂದು ಕಾಲು ಬಿದ್ದ ಹಂಗೆ ಕೂತು. ಇವತ್ತಿಂದ ಈ ಪರಿಸ್ಥಿತಿ ಜನಪ್ರತಿನಿಧಿಗಳದ ನೋಡ್ರಿ. ಹನುಮನಲ್ಲಿ ಎಷ್ಟು ಹಿಂದಿನ ಹನುಮ ಒಂದು ಸೂಚಕ. ಹಿಂದೆ ಜನ ಹೇಗಿತ್ತಂದ್ರೆ, ಹನುಮ ಮೊದಲು ಹಿರಿಯ ಕೈ ಮುಗಿತಾನ, ಅಂಗದ ಕೈ ಮುಗಿತಾನ, ವಯಸ್ಸಿನಲ್ಲಿ ಸಣ್ಣವ. ಯಾಕಂದ್ರೆ ಅವ್ನು ಹುದ್ದೆಯಲ್ಲಿ ಇದ್ದಾನ, ಅವನಿಗೆ ಕೈ ಮುಗಿತಾನ, ಉಳ್ಕಿದವ್ರಿಗೂ ಕೈ ಮುಗಿತಾನ. ಹಿರಿಯ ಜಾಂಬವಾನ ಯುವರಾಜ ಅಂಗದನಿಗೆ ನಮಸ್ಕರಿಸಿದ ಹನುಮ ಎಲ್ಲರಿಗೂ ವಂದಿಸಿದ. ಕೈ ಹಿಡಿದು ಅಂಗದನ ಹನುಮ ಬಂದವನು ಏನು ಮಾಡಿದ, ಅಂಗದನ ಕೈ ಹಿಡಿತಾನ, ಎರಡು ಕೈಯೇ. ಕುಳಿತ ಅಂಗದನೊಂದಿಗೆ ರಮ್ಯ ಮಹೇಂದ್ರಗಿರಿ ಪರ್ವತದ ಮೇಲೆ ಬಂಡೆಗಲ್ಲದ ಮ್ಯಾಗ ಅಂಗದನ ಎರಡು ಕೈ ತಗೊಂಡು ಕರ್ಕೊಂಡು ಹೋಗಿ ಒಂದು ಬಂಡೆಗಲ್ಲ ಮ್ಯಾಗ ಕೂಡ್ತಾನ ಹನುಮಾನ. ವಾನರಿಗೆ ಹನುಮ ನುಡಿದ. ಅವನ ಬಗಲ ಕುಣಿಸ್ಕೊಂಡು ವಾನರರಿಗೆ ಹನುಮ ಹೇಳ್ತಾನ, ಅಶೋಕವನದಲ್ಲಿ ನೋಡಿದ ಸೀತೆಯನ್ನು ರಾಕ್ಷಸರ ಸೆರೆಯಲ್ಲಿ, ರಾಕ್ಷಸರು ಬಂಧಿಸಿ ಇಟ್ಟಂತಹ ಒಂದು ಬಂದಿಖಾನೆಯಲ್ಲಿ ನಾನು ಸೀತೆಯನ್ನು ನೋಡಿದೆ. ಉಪವಾಸ ರಾಮನ ಧ್ಯಾನದಲ್ಲಿ ಮಾಸಿದ ಶೀರೆಯಲ್ಲಿ ಬಾಚದ ತಲೆಗೂದಲಲ್ಲಿ ಕುಳಿತ ಸೀತೆ ಹೆಂಗಿದ್ದಪ್ಪ ನೋಡಿದಂಗಂದ್ರೆ, ಉಪವಾಸ ದೇಹ ನೋಡಿದರೆ ಬಡಕಲಾಗಿತ್ತು. ಅಂದ್ರೆ ಭಾಳ ದಿನಗಳಿಂದಕ್ಕೆ ಊಟ ಮಾಡಿಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಯಾವಾಗಲೂ ರಾಮನ ಧ್ಯಾನದಲ್ಲಿ ಕುಳಿತಿರ್ತಾರೆ. ಮೈಮ್ಯಾಗಿನ ಬಟ್ಟೆ ಸಹಿತ ಕೊಳಕಾಗಿದ್ದು, ಮಾಸಿದ ಬಟ್ಟೆ ಕೊಳಕ ಬಟ್ಟೆಗಳು, ಅವು ಸಹಿತ ಬಂದ್ ಮಾಡಿದ್ರಿಲ್ಲ, ಅಷ್ಟವರು ಸ್ವಚ್ಛ ಮಾಡ್ಕೊಂಡಿದ್ದಿಲ್ಲ. ತಲೆ ಕೂದಲ ಎಂದೋ ಅಂದರೆ ಇಲ್ಲಿದ್ದಾಗ ಬಾಚಿದ್ದಕ್ಕೆ ನಂತರ ಬಾಚಿಕೊಂಡಿಲ್ಲ. ಅಂತಹ ಸ್ಥಿತಿಯಲ್ಲಿ ನಾನು ಸೀತೆಯನ್ನು ನೋಡಿದೆ ಅಂತ ಹೇಳಿ ಹನುಮಾನನು ವಾನರಿಗೆ ಹೇಳ್ತಾನೆ. ಕೇಳುತ್ತಲೇ ಹನುಮನಿಂದ ಸೀತೆಯ ಅಮೃತ ವಾರ್ತೆ ಕುಣಿದರು ಹರ್ಷದಿ ವಾನರು. ಸೀತೆ ಜೀವಂತಿದ್ದಾಳ ಅನ್ನುವಂಥ ಸುದ್ದಿ ತಿಳಿದ ತಕ್ಷಣ ಹನುಮನ ಬಾಯಿಯಿಂದ ಸಂತೋಷದಿಂದ ಕುಣಿಲಿಕ್ಕೆ ಶುರು ಮಾಡಿರು ವಾನರು. ಅಂದ್ರೆ ಬಂದ ಕಾರ್ಯ ನಮ್ದು ಆತು, ಇನ್ನು ನಮಗೆ ರಾಮನಿಗೆ ಮತ್ತು ಸುಗ್ರೀವನಿಗೆ ಮರಳಿ ಹೋಗಿ ಮುಖ ತೋರಿಸ್ಲಿಕ್ಕೆ ಏನು ಅಡ್ಡಿ ಇಲ್ಲ, ಭಯ ಇಲ್ಲ, ಆತಂಕ ಇಲ್ಲ. ಬಂದ ಕೆಲಸ ನಮ್ಮ ತಡವಾದರೂ ಕೂಡ ಬಂದ ಕೆಲಸ ಆಗಿದೆ, ಸಂತೋಷದಿಂದ ಸುದ್ದಿಯನ್ನು ಮುಟ್ಟಿಸೋಣ ಅಂಥೇಳಿ ಎಲ್ಲರೂ ಸಂಭ್ರಮದಲ್ಲಿ ಕುಣಿತಾರೆ. ಗರ್ಜಿಸಿದರು ಕೆಲ ವಾನರರು ಸಿಂಹದಂತೆ, ಬಂದ ಕಾರ್ಯ ಸಾಧಿಸಿದು ಅಂತ ಹೇಳಿ ಗೆಲುವಿನ ಗರ್ಜನೆಯನ್ನು ಕೆಲವೊಂದು ವಾನರರು ಮಾಡ್ತಾರೆ. ಕೆಲವರು ಸಿಡಿಲಿನಂತೆ ಸಂತೋಷದಲ್ಲಿ ಭರದಲ್ಲಿ ಹರುಷದಿ ವಾನರರು ಹನುಮನನ್ನು ಸ್ಪರ್ಶಿಸಿದರು. ಇನ್ನು ಕೆಲವೊಂದು ಮಂದಿ ಸಿಡಿಲಿನಂತೆ ಗುಡುಗಿದರು. ಇನ್ನು ಉಳಿದವರೆಲ್ಲ ಏನು ಮಾಡಿದ್ರು, ಸಂತೋಷದಿಂದ ಬಂದ ಹನುಮಾನನ ಕೈಕಾಲಗಳನ್ನು ಮುಟ್ಟಿ ಸ್ಪರ್ಶಿಸಿ ಆನಂದಪಟ್ಟರು. ಹನುಮಾನನನ್ನು ಅಪ್ಪಿದರು, ಬಾಲಗಳನ್ನು ಎತ್ತಿ ಕುಣಿದರು. ಯಶಸ್ವಿ ಸಂಕೇತ ಅದು. ಬಾಲ ಎತ್ತಿ ಕುಣಿದಂದರೆ ಯಶಸ್ವಿ ಸಂಕೇತ. ತಮ್ಮ ಬಾಲಗಳನ್ನು ಎತ್ತಿ ಕುಣಿಲಿಕ್ಕೆ ಶುರು ಮಾಡಿದರು. ವಾನರ ಮಧ್ಯೆ ಅಂಗದ ನುಡಿದ. ಇದನ್ನೆಲ್ಲ ನೋಡ್ತಾ ಇದ್ದ ಅಂಗದ ಹೇಳ್ತಾನೆ, ಓ ಹನುಮ, ವಿಶಾಲವಾದ ಸಮುದ್ರ ದಾಟಿ ಬಂದಿದ್ದರಿಂದ ನಿನಗೆ ಸಮನಿಲ್ಲ ಯಾರು. ಒಂದೇ ಹೇಳ್ತಾನೆ, ಈ ವಿಶಾಲವಾದ 100 ಯೋಜನೆ ಅಡಿ ಈ ಅಗಲದ ಸಮುದ್ರವನ್ನು ನೀ ದಾಟಿ ಹೋಗಿ
ಸುದ್ದಿ ಒಂದು ದಾಟಿ ಬಂದಿಲ್ಲ. ಈ ಒಂದು ಸಾಧನೆಯನ್ನು ನೋಡಬೇಕಾಗಿದ್ರೆ ನಿನಗೆ ಸಮನಾದ ವೀರರು ಯಾರೂ ಇಲ್ಲ ತನ್ನ ಹಿಡ್ಕೊಂಡು ಹೇಳಿದವ. ಆ ಮನಸ್ಸಿನ ಸ್ಥಿತಿ ಭಾಳ ಜನರಲ್ಲಿ ಕಡಿಮೆ. ಎದುರಿಗೆ ಒಬ್ಬ ವ್ಯಕ್ತಿ ನನಗಿಂತನೂ ಹೆಚ್ಚು ಬುದ್ಧಿವಂತ ಇದ್ದಂದ್ರೆ ನಾನು ಅದನ್ನು ಸ್ವೀಕರಿಸಬೇಕು. ಏನಪ್ಪ ಎಷ್ಟು ಬುದ್ಧಿ ಇದೆ, ನನಗೂ ಸಂತೋಷ ಅನ್ನಿಸ್ತಿದೆ, ನನಗಿಂತ ಹೆಚ್ಚು ಜ್ಞಾನವನ್ನೇ ನೀನು ಹೊಂದಿದೀಯಾ. ಮುಕ್ತ ಮನಸ್ಸಿಂದ ಹೇಳುವಂಥ ಜನ ಸಿಗುವುದಿಲ್ಲ. ಇವನಲ್ಲಿ ಏನೂ ಗಂಧ ಇರೋದಿಲ್ಲ. ಆ ಮುಂದೆ ಕೂತ ಬುದ್ಧಿವಂತ ಹೇಳಿದ್ರು ಕೂಡ ಅವನಿಗಿಂತ ಹೆಚ್ಚು ಬುದ್ಧಿವಂತತೆ ಆ್ಯಕ್ಟಿಂಗ್ ಮಾಡ್ತಿರ್ತಾನೆ. ಬಿಡೋ ನನಗೆಲ್ಲ ಗೊತ್ತಿತ್ತಂತಿರ್ತಾನೆ. ಈ ದೃಶ್ಯ ನಾವು ನೋಡ್ತಾ ಇರ್ತೇವೆ. ಈಗ ನಮ್ಮ ಜನಪ್ರತಿನಿಧಿಗಳಿಗೆ ಹೋಗ್ರಿ, ದೊಡ್ಡ ದೊಡ್ಡ ಭಾಷಣ ಯಾರೋ ಹೇಳಿರ್ತಾರೆ, ಅದನ್ನ ಹೇಳ್ತಿರ್ತಾರೆ, ಅದನ್ನ ಗೊತ್ತಿರೋದಿಲ್ಲ ಅವರಿಗೆ. ಅದು ಪಾಪ ಒಬ್ಬ ಇದ್ರಾಗ ಫಂಕ್ಷನ್ದಾಗ ಅವ್ನು ಹೇಳ್ತಿರ್ತಾನೆ. ಉದಾಹರಣೆಗೆ ಯಾರ್ದೋ ಬಸವಣ್ಣವ್ರ ಬಗ್ಗೆ ಹೇಳ್ತಿರ್ತಾನೆ, ವಾಲ್ಮೀಕಿ ಬಗ್ಗೆ ಹೇಳ್ತಿರ್ತಾನೆ, ಅಥವಾ ನಮ್ಮ ಅಂಬೇಡ್ಕರ್ ಬಗ್ಗೆ ಹೇಳ್ತಿರ್ತಾನೆ, ಇನ್ನು ಯಾರ್ದೋ ಬಗ್ಗೆ ಹೇಳ್ತಿರ್ತಾನೆ. ಅವ ಓದಿ ತಿಳ್ಕೊಂಡು ಹೇಳ್ತಿರ್ತಾನೆ. ಇಲ್ಲಿ ಕೂತಿರ್ತಾನೆ, ನಿಮಗೆ ಗಂಧ ಇರೋದಿಲ್ಲ, ತಲೆ ಆಡಿಸ್ತಾನೆ. ಅವನಿಗೆ ಹೆಚ್ಚು ನನಗೆ ಗೊತ್ತಿತ್ತು ಅನ್ನೋ ನಟನೆ ಮಾಡ್ತಾನೆ. ಇವತ್ತಿನ ಮೌಲ್ಯಗಳಿವು. ಅದಕ್ಕೆ ಅಲ್ಲಿ ಅವ್ರು ಏನು ಮಾಡ್ತಾನಂದ್ರೆ, ಅಂಗದ ಮಹಾಪರಾಕ್ರಮಿಯ ಒಪ್ಕೊಂಡು ಬಿಡ್ತಾನ. ಅಪ್ಪ, ಈ ಸಮುದ್ರ ದಾಟಿ ಹೋಗಿ ಈ ಸುದ್ದಿ ತಂದದ್ದು ನೋಡ್ಬೇಕಾದ್ರೆ ನಿನ್ನಷ್ಟು ಬಲಶಾಲಿ ನಾವು ಅಲ್ಲ, ನಾನೂ ಅಲ್ಲ ಅಂತ ಹೇಳ್ತಾನೆ. ನಾವು ಯಾರೂ ಇಲ್ಲ ಅಂದ್ರೆ ನಾನೂ ಅಲ್ಲ ಅಂದಂಗೆ. ನಿನ್ನದು ಎಂತಹ ಸ್ವಾಮಿ ಭಕ್ತಿ, ನಿನ್ನ ಸಾಧನೆ ಹಿಂದೆ ಇದ್ದದ್ದು ಯಾವುದೋ ನಿನ್ನ ಸ್ವಾಮಿ ಭಕ್ತಿ, ರಾಮನ ಮೇಲೆ ಇದ್ದಂಥ ನಿನ್ನ ಭಕ್ತಿ. ಆ ಭಕ್ತಿ ನಿನಗೆ ಶಕ್ತಿಯಾಗಿ ಈ ಸಾಧನೆಯನ್ನು ಮಾಡಿಸಿದೆ ನಿನ್ನಿಂದ. ನಿನ್ನಲ್ಲಿ ಇದ್ದದ್ದು ಹುದುಗಿದ್ದು ಅದ್ಭುತ ಶಕ್ತಿ, ಇದು ಯಾರಲ್ಲಿಯೂ ಇಲ್ಲ. ಮೆಚ್ಚುವ ಧೈರ್ಯ, ನೀನು ಮಾಡುವಂಥ ಧೈರ್ಯ ನೋಡು. ಸಮುದ್ರ ದಾಟಿ ಹೋಗಿ ಲಂಕಾಕ್ಕೆ ಒಬ್ಬ ಹೋಗಿ ಸೀತೆಯ ಮ್ಯಾಸೇಜ್ ನೀನು ತೊಗೊಂಡು ಬರ್ತೀನಿ ಅಂದ್ರೆ ಸಣ್ಣ ಸಾಹಸ ಅಲ್ಲಪ್ಪ. ನಿನ್ನ ಈ ಧೈರ್ಯವನ್ನು ಮೆಚ್ಚುವಂಥದ್ದು ಅಂತ. ಸೀತೆ ಕಂಡದ್ದು ನಮ್ಮ ಸುದಯ ನಿನ್ನ ಮೂಲಕ. ನಾವು ಸೀತೆಯನ್ನು ನೋಡಿದ್ದು ನಾವೆಲ್ಲರೂ ಸುದೈವಿಗಳು. ಸೀತಾ ವಿರಹ ಶೋಕ ತೊರೆವನು ರಾಮ. ಸೀತೆ ವಿರಹ ಶೋಕ ಹೋಗಲಾಡಿಸೋ ಯಾರ? ರಾಮನೇ. ರಾಮನ ನೆಮ್ಮದಿಯೇ ಸೀತೆ. ನೋಡಿದ ಸ್ಟೇಟ್ಮೆಂಟ್ ಹೆಂಗಿದೆ. ಸೀತೆ ದುಃಖ ನಿವಾರಕ ರಾಮ, ರಾಮನ ನೆಮ್ಮದಿ ಸೀತೆ. ಅದಕ್ಕೆ ಸೀತೆ ಇದ್ದ ಜೀವಂತವಾಗಿ ಇದ್ದ ಸುದ್ದಿ ಕೇಳಿದು ನಮಗೆ ಸಂತೋಷವಾಯಿತು ಅಂಥೇಳಿ ಅಂಗದ ಕೂಡ ಹೇಳ್ತಾನೆ. ಇದೇ ರೀತಿಯಾಗಿ ಮುಂದೆ ಮತ್ತೇನು ಸಂವಾದಗಳು ನಡೀತಾವ, ವಿಷಯಗಳು ಬರ್ತಾವ, ಆಲೋಚನೆಗಳು ಬರ್ತಾವ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.